ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನದಲ್ಲಿ ಟ್ಯಾಕ್ಸ್ ಪೇಪರ್ನ ನೋಡುವ. ಅದಕ್ಕೂ ಮೊದಲು ಹಿಂದಿನ ವಿಡಿಯೋದಲ್ಲಿ MCQಗೆ ಯಾವ ಥರ ಪ್ರಿಪೇರ್ ಆಗೋದು ಮತ್ತು ಯಾವ್ಯಾವ ಫ್ಯಾಕಲ್ಟಿನ ರೆಫರ್ ಮಾಡಬೇಕು ಎಲ್ಲ ಸಬ್ಜೆಕ್ಟ್ಗೂ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಒಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ. ಇದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನೀವು ಕೋಚಿಂಗ್ ಹೋಗಿ ಅಥವಾ ಸೆಲ್ಫ್ ಸ್ಟಡಿ ಮಾಡಿ ಎಲ್ಲದಕ್ಕೂ ಕೂಡ. ಸೊ ಫಸ್ಟು ನಾವೇನಪ್ಪ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನು ಕೂಡ ಕಾನ್ಸೆಪ್ಟ್ ವೈಸು ಕಲಿತಾ ಹೋಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಟ್ಯಾಕ್ಸ್ನ ತೊಗೊಂಡ್ರೆ ಎಕ್ಸಾಂಪಲ್ ಆಗಿ, ಇವಾಗ ಟ್ಯಾಕ್ಸಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಹಿಡಿದು ಫೈನಲ್ ಚಾಪ್ಟರು TDS ಆಗಿರ್ಬೋದು, ಡಿಡಕ್ಷನ್ ಆಗಿರ್ಬೋದು, ಸೆಟ್ ಆಫು ಮತ್ತು ಟೋಟಲ್ ಕಂಪ್ಯೂಟೇಷನ್ವರೆಗೂ ಕೂಡ ಏನೇನು ಇದೆ ಇದನ್ನು ಕಾನ್ಸೆಪ್ಟ್ ವೈಸ್ ಕಲಿತಾ ಹೋಗಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಒಂದು ಫ್ಯಾಕಲ್ಟಿನ ಸರ್ಚ್ ಮಾಡಿದ್ರೆ ಅದರಲ್ಲಿ ಯಾರು ಚೆನ್ನಾಗಿ ಅನಿಸುತ್ತೋ, ನಮ್ಮ ಮೈಂಡ್ ಯಾರ್ದು ರಿಸೀವ್ ಮಾಡುತ್ತೋ ಅದನ್ನು ಕಲಿತಾ ಹೋಗಿ. ದೆನ್ ಅದೇ ಥರ ಪ್ರತಿಯೊಂದನ್ನು ಕಾನ್ಸೆಪ್ಟ್ ವೈಸ್ ಕಲಿತಾ ಹೋಗಿ. ಮತ್ತು ಇನ್ನೊಂದು ಏನಂದರೆ ಇವಾಗ ಫಸ್ಟ್ ಸ್ಟೇಜಲ್ಲಿ ಏನಿರುತ್ತೋ ಎಲ್ಲವೂ ಕೂಡ ಹೊಸ್ದಾಗಿ ಏನೋ ಕಲಿತಾ ಇದ್ದೀವಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಕೆಲವೊಂದು ಅರ್ಥ ಆಗಲ್ಲ. ನೀವು ಯಾವಾಗ ಫಸ್ಟ್ ರಿವಿಷನ್ ಅಥವಾ ಸೆಕೆಂಡ್ ರಿವಿಷನ್ ಮಾಡ್ತಿರೋ ಆವಾಗ ಏನನ್ಸುತ್ತೆ ಅಂದರೆ ಇವಾಗ ತುಂಬ ಈಸಿ ಕಾನ್ಸೆಪ್ಟ್ ಎಲ್ಲ ಅನಿಸುತ್ತೆ ಆಗಿರೋದನ್ನ ಮತ್ತೆ ಓದಬೇಕು ಅಂದಾಗ ಅಯ್ಯೋ ಮತ್ತೆ ಓದಬೇಕಲ್ಲಪ್ಪ, ಇದನ್ನ ಆಲ್ರೆಡಿ ಕಲ್ತಿದ್ದೀನಲ್ಲ ಈ ಥರ ಅಂತ ಅನಿಸುತ್ತೆ. ಇನ್ನೊಂದು ಕಷ್ಟವಾಗಿರೋದೇನೆಂದರೆ ನೆನಪೇ ಆಗೋದಿಲ್ಲ. ಇದನ್ನು ಈ ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು ಅನ್ನೋ ಥರ, ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇದ್ದೀನೇನೋ ಆ ಥರ ಅಂತ ಅನಿಸುತ್ತೆ. ಸೊ ನೀವೇನೋ ತಲೆ ಕೆಡಿಸ್ಕೊಬೇಡಿ. ಇದು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ನೋಡೋವರೆಗೂ ಕೂಡ ಈ ಒಂದು ಡೌಟು, ಅಯ್ಯೋ ಹೊಸ್ದಾಗಿ ಓದ್ತಾ ಇದ್ದೀನಿ, ಪ್ರತಿಯೊಂದು ರಿವಿಷನ್ಗೂ ಹೊಸ್ದಾಗಿ ಓದ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ವೆರೈಟಿ ಕಾನ್ಸೆಪ್ಟ್ಸ್ಗಳು ಇರುತ್ತೆ. CA ಟ್ಯಾಕ್ಸೇಷನ್ ಪೇಪರ್ ಆಗಿರ್ಬೋದು ಅಥವಾ ಎಲ್ಲ ಒಂದು ಪೇಪರ್ಗಳಲ್ಲೂ ಒಂಥರ ಡಿಫ್ರೆಂಟಾಗಿ ವೆರೈಟಿ ಆಗಿರೋ ಒಂದು ಕ್ವಶನ್ ಆಗಿರ್ಬೋದು ಅಥವಾ ಅಡ್ಜಸ್ಟ್ಮೆಂಟ್ಗಳಾಗಿರ್ಬೋದು ಇರ್ತವೆ. ಸೊ ಇದನ್ನು ನೀವು ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಅದು ರಿವಿಷನ್ ಮಾಡ್ತಾ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡು ಅದನ್ನು ರಿಸೀವ್ ಮಾಡ್ತಾ ಹೋಗುತ್ತೆ. ಸೊ ನೀವು ಎಕ್ಸಾಮ್ ಕ್ವಶನ್ ಅಟೆಂಡ್ ಮಾಡೋವರೆಗೂ ಕೂಡ ಅದು ನಿಮಗೆ ಡೌಟ್ ಇದ್ದೇ ಇರುತ್ತೆ, ನಾನು ಕಲ್ತಿದ್ದೀನಾ ಅಂತ. ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಜಸ್ಟು ರಿವಿಷನ್ ಮಾಡ್ತಾ ಹೋಗಿ. ಒಂದು 3 ಟೈಮ್ಸ್ ರಿವಿಷನ್ ಮಾಡಿ, ಎಲ್ಲವೂ ಕೂಡ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಮತ್ತು ಇನ್ನೊಂದು ಈಸಿಯಾಗಿರೋ ಏನು ಸ್ಟ್ರಾಟಜಿ ಅಂದರೆ 100% ಆದಷ್ಟು 100% ಸಿಲೆಬಸ್ನ ಕವರ್ ಮಾಡಿ. ಮತ್ತು ಎಲ್ಲೆಲ್ಲಿ ಸಣ್ಣ ಪಾಯಿಂಟ್ಗಳು ಇರುತ್ತೋ ಅದನ್ನು ಬಿಡೋಕೆ ಹೋಗ್ಬಿಡಿ. ಯಾಕಂದರೆ ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳೋದು. ಇನ್ನು ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ರೀಸೆಂಟಾಗಿ ಏನೇನು ಅಮೆಂಡ್ಮೆಂಟ್ಸ್ಗಳಾಗಿರುತ್ತೋ ಅದರಲ್ಲಿ 100 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ 20 ಮಾರ್ಕ್ಸ್ ಅಂತೂ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಏನಂದರೆ ಟ್ಯಾಕ್ಸು ಮತ್ತು GSTಲಿ ಸೊ ರೀಸೆಂಟ್ ಅಮೆಂಡ್ಮೆಂಟ್ನ ಮಿಸ್ ಮಾಡದೆ ನೋಡ್ಕೊ ಹೋಗೋದು. ಸೊ ಇವಾಗ ಬನ್ನಿ ಟ್ಯಾಕ್ಸ್ ಪೇಪರ್ನ ನೋಡ್ಕೊಂಡು ಹೋಗುವ. ಮತ್ತು ಇನ್ನೊಂದು, ಈ ಒಂದು ಪೇಪರ್ಗೆ ನಾನು ಯಾವುದೇ ಥರ ಫ್ಯಾಕಲ್ಟಿದು ಪ್ಲೇಲಿಸ್ಟ್ನ ಲಿಂಕ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರಲ್ಲ. ಯಾಕಂದರೆ ನಾವು ಟ್ಯಾಕ್ಸೇಷನಲ್ಲಿ ಯಾವಾಗಲೂ ಅಮೆಂಡ್ಮೆಂಟ್ಸ್ ಆಗ್ತಾ ಇರುತ್ತೆ. ನೀವು ರೀಸೆಂಟಾಗಿ ಯಾರು ಆ ಒಂದು ರೀಸೆಂಟ್ ಅಟೆಂಪ್ಟ್ಗೆ ಯಾರು ಲೆಕ್ಚರ್ ಪ್ರೊವೈಡ್ ಮಾಡ್ತಾರೋ ಅದನ್ನು ಏನು ಮಾಡಿ ರೆಫರ್ ಮಾಡಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರೋಲ್ಲ. ಬಟ್ ಆದರೆ ಯಾವ್ಯಾವ ಫ್ಯಾಕಲ್ಟಿನ ನಾನು ರೆಫರ್ ಮಾಡಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಟ್ಯಾಕ್ಸೇಷನ್ಗೆ ತುಂಬ ಜನ ನೋಡಿದ್ದೀನಿ. ಫಸ್ಟು ನಿಶಾಂತ್ ಅವರು ಹಿಂದಿಲಿ ಮಾಡ್ತಾರೆ, ಅವ್ರದ್ದು ಚೆನ್ನಾಗಿತ್ತು, ಅದನ್ನು ನೋಡಿದೆ. ದೆನ್ ಅದಾದಮೇಲೆ ಆದರೆ ಇದು ಏನಂದರೆ ಹಳೆ ವಿಡಿಯೋಗಳು ನೋಡಿದೆ. ಅದಾದಮೇಲೆ ಅಮೆಂಡ್ಮೆಂಟಿಗೆ ತಕ್ಕಂಗೆ ನಾನೇ ಎಲ್ಲ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಸೊ ಅದೇ ಥರ ನೀವು ಹಳೆ ವಿಡಿಯೋ ನೋಡಿದ್ರೂ ಏನಿಲ್ಲ, ಬಟ್ ಆದರೆ ಇವಾಗಿರೋ ಏನು ಅಮೌಂಟ್ಗಳು ಇರುತ್ತೆ ಅವೆಲ್ಲ ಚೇಂಜಸ್ ಇರುತ್ತೆ. ಸೊ ಅದಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಓದಬೇಕಾದ್ರೆ. ನೆಕ್ಸ್ಟು ಬಂದು ರಜತ್ ಮೋಗ ಅಂತ, ಇವ್ರದ್ದು ಇಂಗ್ಲೀಷಲ್ಲಿದೆ, ಇವರು ಒಂಥರ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಮತ್ತು ನೆಕ್ಸ್ಟ್ ಬಂದು ಅಮಿತ್ ಮಹಾಜನು, ಇವ್ರದ್ದು ಏನಂದರೆ ರಿವಿಷನ್ಸ್ ವೀಡಿಯೋಗಳು ಬಿಡ್ತಾಯಿದ್ರು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ TDSಗೆ ಮತ್ತು ಡಿಡಕ್ಷನ್ ಚಾಪ್ಟರ್ಗಳಿಗೆ ಯಾವ ಥರ ಸ್ವಲ್ಪ ಅದು ತುಂಬ ನೀವು ಮೆಮೊರಿಯಲ್ಲಿ ಇಟ್ಕೋಬೇಕು. ಆ ಥರದವನ್ನೆಲ್ಲ ಇವ್ರ ವೀಡಿಯೋಗಳು ನೋಡ್ತಾ ಇದೆ. ದೆನ್ ಅದಾದಮೇಲೆ GSTಗೆ ಬಂತು ಅಂದರೆ ಒಬ್ಬರದೇ ವೀಡಿಯೋ ನೋಡಿದ್ದು, ಇಬ್ಬರು ನೋಡಿದೆ. ಒಂದು ನಿಶಾಂತ್ ಅವ್ರದ್ದು ನೋಡಿದೆ, ಮತ್ತು ಸೆಕೆಂಡ್ ಬಂದು ರಮೇಶ್ ಸೋನಿ. ಇವ್ರದ್ದೊಂದು ಚಾರ್ಟ್ ಇತ್ತು. ಸೊ ಅದನ್ನೆಲ್ಲ ನಾನೇನು ಮಾಡಿದೆ ಅಂದರೆ ಅದೇನೋ ಚಾರ್ಟು ಅದೆಲ್ಲ ಟೆಲಿಗ್ರಾಮಲ್ಲಿ ಸಿಗ್ತಾ ಇತ್ತು, ಅದನ್ನು ಓದ್ತಾ ಇದೆ. ಬಟ್ ನೀವು ನೋಡ್ತಾ ಇರ್ಬೋದು, ನಾನೇ ನೋಟ್ಸಲ್ಲಿ ಎಲ್ಲ ಅಂದರೆ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಯಾವ ಥರ ಅರ್ಥ ಆಗುತ್ತೋ ಆ ಥರ ಫುಲ್ಲು ಅಂದರೆ ನಾನೇ ಬರ್ಕೊಂಡಿದ್ದೆ. ದೆನ್ ಅದಾದಮೇಲೆ ಇವಾಗ ಟ್ಯಾಕ್ಸೇಷನ್ಗೆ ನೋಡಿ, ಟ್ಯಾಕ್ಸೇಷನ್ಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿಯಿಂದ ಹಿಡಿದು ಸೊ ಅದಾದಮೇಲೆ ಸೆಟ್ ಆಫ್ ಬರುತ್ತೆ. ಅದಾದಮೇಲೆ ಕ್ಲಬ್ಬಿಂಗ್ ಪ್ರಾವಿಷನು, ದೆನ್ ಇದೇ ಥರ ಸರ್ಚಾರ್ಜು, ಅಂದರೆ ಟೋಟಲಾಗಿ ಸೆಲ್ಫ್ ಟ್ಯಾಕ್ಸ್ವರೆಗೂ ಯಾವ್ಯಾವ ಥರ ಬರುತ್ತೋ ಸೊ ಅದನ್ನೆಲ್ಲ ಒಂಥರ ಈ ಥರ ಚಾರ್ಟ್ಗಳು. ಮತ್ತು ತುಂಬ ಆದಷ್ಟು ಟೈಮ್ ಅಂದರೆ ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸ್ಗಳ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇಲ್ಲಿ ಟ್ಯಾಕ್ಸೇಷನಲ್ಲಿ ಏನು ಡಿಫಿಕಲ್ಟಿ ಅಂದರೆ ವಿತಿನ್ ಟೈಮ್ ಒಳಗೆ ನಾವು ಸ್ಪೀಡಾಗಿ ಬರೀಬೇಕು ಮತ್ತು
ತಲೆನೂ ಬೇಗ ಓಡಿಸ್ಬೇಕು, ಇಲ್ಲಾಂದರೆ ಟೈಮು ಬೇಗ ಮೂವ್ ಆಗೋಗುತ್ತೆ. ಸೊ ಅದೊಂದು ಸ್ವಲ್ಪ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಕೇಳುತ್ತೆ. ಬನ್ನಿ ಇವಾಗ ಟ್ಯಾಕ್ಸ್ದು RTA ಪೇಪರ್ ನೋಡ್ಕೊಂಡು ಫಸ್ಟು ನಾನು ಟ್ಯಾಕ್ಸ್ ಪೇಪರ್ನ ತೋರಿಸ್ತೀನಿ. ಆ್ಯಕ್ಚುಲಿ ಟ್ಯಾಕ್ಸಲ್ಲಿ ನನಗೆ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿತ್ತು, ಬಟ್ MCQನಲ್ಲಿ ಕಡಿಮೆ ಬಂದಿತ್ತು. ಟ್ಯಾಕ್ಸಲ್ಲಿ GSTಲಿ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಟ್ಯಾಕ್ಸೇಷನಲ್ಲಿ 26 ಮಾರ್ಕ್ಸ್ ಏನೋ ಬಂದಿದೆ, ಮತ್ತು GSTನಲ್ಲಿ 21 ಮಾರ್ಕ್ಸು, ಟೋಟಲ್ 47 ಆಗಿದೆ. ಮತ್ತು ಔಟ್ ಆಫ್ 65ಅಲ್ಲಿ ಇನ್ನು ಮಿಕ್ಕಿದ್ದು ಒಂದು 18 ಏನೋ MCQ ಬಂದಿತ್ತು. ಸೊ ಅಷ್ಟೇ. ದೆನ್ ಸೊ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಸ್ವಲ್ಪ ಎಲ್ಲ ಅಂದರೆ ಕಾಟೆಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಫಸ್ಟ್ ಕ್ವಶನು ನೋಡಿ. ಇಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂದರೆ ಟ್ಯಾಕ್ಸೇಷನಲ್ಲಿ ನೀವು ಅಮೌಂಟ್ನ ಸ್ಪೆಸಿಫಿಕ್ಕಾಗಿ ಕರೆಕ್ಟಾಗಿ ಬರೆದಿದ್ರೆ ಆನ್ಸರ್ಸ್ತು ನೋಡಿ, ಅಲ್ಲೆಲ್ಲ ನೀವು ನಿಮ್ಮ ಹ್ಯಾಂಡ್ ರೈಟಿಂಗು ಅವೆಲ್ಲ ಮ್ಯಾಟ್ರೇ ಆಗೋಲ್ಲ. ಅದೇ ಥರ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಹೋಗಿ. ಕೆಲವೊಂದು ಚೇಂಜಸ್ಗಳಿರುತ್ತೆ, ಅದಕ್ಕೋಸ್ಕರ ನಾನು ಆನ್ಸರ್ಸ್ಗಳೆಲ್ಲ ಹೇಳಲ್ಲ, ಜಸ್ಟ್ ನಿಧಾನಕ್ಕೆ ನೋಡ್ಕೊ ಹೋಗಿ ಯಾವ ಥರ ಪ್ರೆಸೆಂಟ್ ಮಾಡಿದೆ ಅಂತ. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ನೀವು ಪರ್ಟಿಕ್ಯುಲರ್ಸ್ ಅಥವಾ ಕಾಲಮ್ ಒಳಗೆ ಬರೀಬೇಕು ಅನ್ನೋದನ್ನ ಜಸ್ಟ್ ನೋಟ್ಸಲ್ಲಿ ಸಿಂಪಲ್ ಇಂಗ್ಲೀಷಲ್ಲಿ ಬರೆದ್ರೆ ಸಾಕು. ನೋಟ್ 1 ನೋಟ್ 2 ಅಂತ ಮೆನ್ಷನ್ ಮಾಡಿ ಬರೀರಿ ಅಷ್ಟೇ. ದೆನ್ ಅದಾದಮೇಲೆ ಯಾವ್ದ್ಯಾವ್ದು ಈಸಿ ಇರುತ್ತೋ ನಾನು ಹೇಳಿದ್ನಲ್ಲ, ಫಸ್ಟ್ ಕ್ವಶನು ಕೊನೆಯಲ್ಲಿ ಅಟೆಂಡ್ ಮಾಡಿ. ಅದಾದಮೇಲೆ TDSದು TCSದು 192 ಇಂದ ಹಿಡಿದು 194 Q ಗಂಟನೂ ತುಂಬ ಚೆನ್ನಾಗಿ ಕಲ್ತ್ಕೊ ಹೋಗಿ. TDS ಆಗಿರ್ಬೋದು, TCS ಆಗಿರ್ಬೋದು, ಮತ್ತು TDSು TCSು ಡಿಡಕ್ಷನ್ ಚಾಪ್ಟರ್ಗಳನ್ನ ಚೆನ್ನಾಗಿ ಕಲ್ತ್ಕೋಗಿ. ಯಾಕಂದರೆ ಇದು ಎಲ್ಲ ಥರದಲ್ಲೂ MCQಲೂ ಟೆಸ್ಟ್ ಆಗುತ್ತೆ, ಮತ್ತು ನಿಮಗೆ ಇದಕ್ಕೆ ಅಂತಲೇ ಸೆಪ್ರೇಟ್ ಕ್ವಶನ್ಸ್ನೂ ಕೇಳ್ತಾರೆ, ಅಥವಾ ಸೆಟ್ ಆಫ್ ಜೊತೆ ಕೇಳ್ಬೋದು. ಈ ಥರ ಎಲ್ಲ ಇರುತ್ತೆ. ಸೊ 2ನೇ ಬುಕ್ಕಲ್ಲಿ ಇರುತ್ತಲ್ಲ, 2ನೇ ಮಾಡ್ಯೂಲಲ್ಲಿ ಟ್ಯಾಕ್ಸೇಷನಲ್ಲಿ, ಸೊ ಅದನ್ನು ಚೆನ್ನಾಗಿ ಕಲ್ತ್ಕೊಂಡೋಗಿ. ನಾನು ಆ್ಯಕ್ಚುಲಿ GSTಗಿಂತ ಜಾಸ್ತಿ ಟ್ಯಾಕ್ಸೇಷನ್ಗೆ ತುಂಬ ಫೋಕಸ್ ಹಾಕಿದೆ. ನೀವು ನಿಧಾನಕ್ಕೆ ನೋಡ್ಕೊಂಡು ಹೋಗಿ. ಕೊನೆಯ ಕ್ವಶನು ಅರ್ಧ ಅಟೆಂಡ್ ಮಾಡೋಕ್ಕೆ ಅಷ್ಟೇ ಟೈಮ್ ಸಿಕ್ಕಿದ್ದು. ಬನ್ನಿ ಇವಾಗ ಟ್ಯಾಕ್ಸೇಷನ್ ತೋರಿಸ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು GST ಪೇಯಬಲ್ ಎಷ್ಟು ಅಂತ, ರಿವರ್ಸ್ ಚಾರ್ಜ್ RCMದು ರಿಲೇಟೆಡ್, ಮತ್ತು ಇನ್ಕ್ಲೂಡ್ ಆಗಿರೋದು GST ಪೇಯಬಲ್ ಅನ್ನೋದು ಯಾವುದು ಅಂತ ನೀವು ನೋಡ್ತಾ ಇರ್ಬೋದು. ನಾನು ಇಲ್ಲಿ ಸೊ ಆ ಒಂದು ಏನು ಕಾಲಮ್ಸ್ಗಳಿದೆಯೋ ಅದ್ರ ಒಳಗಡೆ ನೋಟ್ಸ್ಗಳನ್ನೆಲ್ಲ ಮೆನ್ಷನ್ ಮಾಡಿಲ್ಲ, ಸೆಪ್ರೇಟಾಗಿ ನೋಟ್ 1 ನೋಟ್ 2 ನೋಟ್ 3 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇದೇ ಥರ ಸಿಂಪಲಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ದೆನ್ 2ನೇ ಕ್ವಶನ್ ಬಂದು ಪ್ಲೇಸ್ ಆಫ್ ಸಪ್ಲೈದಿತ್ತು. ಸೊ ಪ್ಲೇಸ್ ಆಫ್ ಸಪ್ಲೈದು ಮಾರ್ಕ್ಸ್ ಬಂದಿದೆ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ನೋಡಿ, ನಾನು ಇಲ್ಲಿ ಡಯಾಗ್ರಾಮ್ನೆಲ್ಲ ಬಿಟ್ಟು, ಅಂದರೆ CMR ಲಿಮಿಟೆಡ್, PSC ಲಿಮಿಟೆಡ್, ಬಿಲ್ ಟು ಶಿಪ್ ಟು ಅಂತ ಒಂದು ಕ್ವಶನ್ ಇತ್ತು. ಸೊ ಅಂದರೆ ನೀವು ಕೂಡ ಡಯಾಗ್ರಾಮ್ನು ಬಿಡ್ಬೋದು, ಆದರೆ ಅದಕ್ಕೇನು ಸಪ್ರೇಟಾಗಿ ಮಾರ್ಕ್ಸ್ ಇರೋಲ್ಲ. ಅಂದರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಆರ್ಟಿಕ್ಯುಲೇಟ್ ಇದು ನೋಡ್ಕೊಂಡು ನೀವು ಕ್ಲೀನಾಗಿ ಆರ್ಟಿಕ್ಯುಲೇಟ್ ಮಾಡ್ಬೋದು. ಓಕೆ, ಎಕ್ಸಾಮಿನರ್ಗೂ ಅನಿಸುತ್ತೆ ಹೌದು ಇವನು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ಬರುತ್ತೆ. ಸೊ ಈ ಥರ ಯಾವುದಾದ್ರು ಡಯಾಗ್ರಾಮ್ ಅಥವಾ ಸಿಕ್ಕೋರೆ ಅವಕಾಶ ಇದ್ದರೆ ಬರೀರಿ ಅಷ್ಟೇ. ದೆನ್ ಅದಾದಮೇಲೆ ನೆಕ್ಸ್ಟು ರಿಜಿಸ್ಟ್ರೇಷನ್ದು ಬರ್ತಿದೆ ಕ್ವಶನು, ಅದು ಕೂಡ ಮಾರ್ಕ್ಸ್ ಬಂದಿದೆ. ಇಷ್ಟೇ ಅಟೆಂಡ್ ಮಾಡೋಕ್ಕೆ ಸಾಧ್ಯವಾಗಿದ್ದು. ಸೊ ಗೈಸ್, ಇವತ್ತು ನೋಡಿದ್ರಲ್ಲ ಸೊ ಟ್ಯಾಕ್ಸೇಷನ್ ಪೇಪರ್ ಯಾವ ಥರ ಬರೆದಿದ್ದೀನಿ ಅಂತ. ಸೊ ಇಲ್ಲಿ ಏನಂದರೆ ನೀವು MCQಗೆ ತುಂಬ ಟೈಮ್ ಕೊಡಬೇಡಿ, ಬಟ್ ಟ್ಯಾಕ್ಸೇಷನ್ಗೆ ಕೊಡಿ. ಯಾಕಂದರೆ MCQಗೆ ಲಾಗೆ ಮತ್ತು ಥಿಯರಿ ಸಬ್ಜೆಕ್ಟ್ಗಳಿಗೆ MCQಗೆ ತುಂಬ ಟೈಮ್ ಕೊಡಬೇಡಿ, ಬಟ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ. ಬಟ್ ಆದರೆ ಇಲ್ಲಿ ನಾನು ಹೇಳಿದ್ದೆ BOS ಪೋರ್ಟಲ್ ಅಂತ ಇದೆ. BOS ಪೋರ್ಟಲಲ್ಲಿ MCQ ಮತ್ತು ಕೇಸ್ ಸಿನಾರಿಯೋದೇ ಇದೆ. ಪ್ರತಿಯೊಂದೂ ಕೂಡ ಟೈಮಿಂಗ್ಸ್ ಇಟ್ಕೊಂಡು ಸಾಲ್ವ್ ಮಾಡಿ, ಮತ್ತು ಎಲ್ಲ ಕ್ವಶನ್ಸ್ನೂ ಸಾಲ್ವ್ ಮಾಡಿ, ಮತ್ತು RTP MTP ಯಾವುದ್ಯಾವ್ದು ಇರುತ್ತೋ ಅಲ್ಲಿ MCQಗಳು ಇರುತ್ತಲ್ಲ ಅದನ್ನೆಲ್ಲ ಸಾಲ್ವ್ ಮಾಡಿ. ಆವಾಗ ಒಂದು ಡಿಸ್ಕ್ರಿಪ್ಷನ್ ಬರೆಯೋಕ್ಕೂ ಈಸಿ ಆಗುತ್ತೆ, ಮತ್ತು MCQ ಅಟೆಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಇಲ್ಲಿ ನೀವು ಅಂದರೆ ಎಲ್ಲನೂ ಕೂಡ ಪರ್ಟಿಕ್ಯುಲರ್ಸ್ ಅಂತ ಕಂಪ್ಲೀಟಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಅಮೌಂಟ್ ಬರ್ಕೊಂಡು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಮರಿದೆ ಆ ಥರ ಬರ್ಕೊಂಡು ಸಾಲ್ವ್ ಮಾಡಿ ಅಷ್ಟೇ. GST ರಿಲೇಟೆಡ್ ಆಗಿ ಪ್ಲೇಸ್ ಆಫ್ ಸಪ್ಲೈಗೆ ಸುಮಾರು ಕೇಸಸ್ಗಳಿರ್ತವೆ, ಸೆಕ್ಷನ್ ವೈಸಸ್ಸು ಆ ಥರ. ಮತ್ತು ರಿಜಿಸ್ಟ್ರೇಷನ್ಗೆ ಯಾವ್ದಾವ್ದು ಅಪ್ಲಿಕಬಿಲಿಟಿ, ಯಾವ್ಯಾವ ಸ್ಟೇಟು, ಇದೆಲ್ಲವೂ ಕೂಡ ರಿವಿಷನ್ ಮಾಡ್ತಾ ಹೋಗಿ. ನೀವು ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮೈಂಡಲ್ಲಿ ಕೂರುತ್ತೆ. ಆವಾಗ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು ಅಷ್ಟೇ. ಸೊ ಮುಂದಿನ ವೀಡಿಯೋದಲ್ಲಿ ಕಾಸ್ಟಿಂಗಲ್ಲಿ 80 ಸಮಥಿಂಗ್ ಎಷ್ಟೋ ಬಂದಿದೆ ಅದನ್ನು ಹೇಳ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.